ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ನಾಮಿನೇಟ್ ಮಾಡಿದಾಳೆ. ಹೌದು, ಗಿಲ್ಲಿನ ನಾಮಿನೇಟ್ ಮಾಡಿರೋ ಕಾರಣ ಏನಂದ್ರೆ, ಗಿಲ್ಲಿ ನೀನು ಇವ್ರನ್ನ ಜಾನ್ವಿ ಅವ್ರನ್ನ ಆಡ್ಕೊಳ್ತಿದ್ದಾರೆ. ಗಿಲ್ಲಿ ಅವರು ಏನ್ ಬೇಕಂದ್ರೆ, ನೀನು ದೊಡ್ಡ ಆಂಕರ್ ಏನಲ್ಲ, ನೀನು ಸಣ್ಣ ಪುಟ್ಟ ಅಡ್ಗೆ ಮಾಡೋ ಆಂಕರ್ ಆಗಿದ್ಯಾ, ಅಂದ್ರೆ ಅಡ್ಗೆ ಮಾಡಿಸ್ತಾರೆ, ಸವಿ ರುಚಿ ಎಲ್ಲ ಮಾಡಿಸ್ತಿದ್ರಲ್ಲ, ಅದ್ರಲ್ಲಿ ಆಂಕರ್ ಆಗಿರೋ ನೀನು ಅಂತ ಆಡ್ಕೊಂತಿರ್ತದಂತೆ. ಅದಕ್ಕೋಸ್ಕರ ರಕ್ಷಿತಾ ಕೂಡ ಅಲ್ಲೇ ಇರೋ ಕಾರಣ ನೀನು ಅವತ್ ನೀನ್ ಹೇಳ್ದೆ ಅಶ್ವಿನಿ ಮೇಡಮ್ ಅವ್ರು ನನ್ನನ್ನ ಯೂಟ್ಯೂಬ್ ಮಾಡಿ ತೋರ್ಸು ಅಂತ ಹೇಳಿದ್ದಕ್ಕೆ ಏನಂದ್ರೆ, ನೀವು ಫಿಲಮ್ ಮಾಡಿರೋದು ಅದು ನಿಮ್ ಕೆಲ್ಸ ಆದ್ರೆ ಯೂಟ್ಯೂಬ್ ಒಂದು ಎಲ್ಲದಕ್ಕೂ ಅವ್ರವ್ರ ಕೆಲ್ಸಕ್ಕೆ ನೀವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ನೀನ್ ಅಷ್ಟೆಲ್ಲ ಹೇಳ್ಬಿಟ್ಟು ಇವತ್ತು ಇವ್ರನ್ನ ಜಾನ್ವಿ ಅವ್ರನ್ನ ಏನ್ದಕ್ಕೆ ಆತರ ಅವಮಾನ ಮಾಡ್ತೀವಿ, ಅವ್ರ ಕೆಲ್ಸಕ್ಕೆ ಹೆಂಗ್ ನೀನು ಅವಮಾನ ಮಾಡ್ತಿದ್ಯಾ, ಅದಕ್ಕೋಸ್ಕರ ಗಿಲ್ಲಿನ ನಾಮಿನೇಟ್ ಮಾಡ್ತಾಳೆ. ಇನ್ನೊಂದು ರೀಸನ್ ಏನ್ ಕೊಡ್ತಾಳೆ ಅಂದ್ರೆ, ಕಾವ್ಯಂಗೆ ನೀನು ನನ್ನ ಕಾಂಪಿಟೇಟರೇ ಅಲ್ಲ, ನೀನ್ ನನ್ಗೆ ಯಾವುದೇ ಆಂಗಲ್ ಅಲ್ಲೂ ಕೂಡ ನೀನ್ ನನ್ ಕಾಂಪಿಟೇಟರ್ ಅಲ್ಲ ಅಂತ ಕಾವ್ಯಂಗೆ ಹೇಳಿದಾಳೆ. ಏನಕ್ಕಂದ್ರೆ, ನೀನು ಸ್ಟಾರ್ಟಿಂಗ್ ಬಂದಾಗ ನಂಗೊಂದ್ ಸ್ವಲ್ಪ ಅನ್ಸ್ತೆ, ಓಕೆ ಕಾವ್ಯ ನನಗೆ ಕಾಂಪಿಟೇಟರ್ ಇರ್ಬೋದು ಅಂತ ಸ್ವಲ್ಪ ಅನಿಸ್ತೆ. ಬಟ್ ಬರ್ತಾ ಅಂದ್ರೆ ದಿನಗಳು ಕಳಿತಾ ನನಗೆ ಅನಿಸ್ತು ನೀನ್ ನನ್ ಕಾಂಪಿಟೇಟರೇ ಅಲ್ಲ, ನೀನು ನೀನು ಆಡೋ ರೀತಿ ಎಲ್ಲ ನೋಡ್ರೆ ನೀನು ನನ್ನ ಕಾಂಪಿಟೇಟರೇ ಅಲ್ಲ, ಒಂದು ಕಾಲ್ ಭಾಗ ಕೂಡ ನನ್ನ ಕಾಂಪಿಟೇಟರ್ ಅಲ್ವೇ ಅಲ್ಲ ನೀನು ಅಂತ ಹೇಳ್ತಾರೆ. ಗೈಸ್, ಕಿಚ್ಚನ್ ಚಪ್ಪಳಿ ಸಿಕ್ಕಿದ ತಕ್ಷಣ ರಕ್ಷಿತಾ ಫುಲ್ ಚೇಂಜು. ಯಪ್ಪ ದೇವ್ರೆ, ಚೇಂಜ್ ಇರೋದಿರ್ಬೇಕು ಬಿಗ್ ಬಾಸ್ ಮನೇಲಿ. ಎಲ್ಲರೂ ಆಟ ಆಡಕ್ಕೆ ಬಂದಿರೋದು, ಯಾರು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು. ಆಲ್ರೆಡಿ ರಕ್ಷಿತಂಗೆ ಏಟ್ ಆಗ್ತದೆ, ಏನಕ್ಕಂದ್ರೆ ಗಿಲ್ಲಿ ನಾಮಿನೇಟ್ ಮಾಡಿರೋ ಕಾರಣ. ಗೈಸ್, ಅದು ಬಿಗ್ ಬಾಸ್ ಮನೇಲಿ ಯಾರು ಸಂಬಂಧ ಬೆಳ್ಸಕ್ ಬಂದಿಲ್ಲ. ವಂಶದ ಕುಡಿ ಅಂತ ಇಬ್ರು, ಅವರು ಗಿಲ್ಲಿ ಅಂತ ಅವಳು ಇದ್ ಮಾಡ್ತಿದ್ವಿ, ವಂಶದ ಕುಡಿ ಅಂತ ಗಿಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಆಗಿ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ನಾಮಿನೇಟೇ ಮಾಡಬಾರ್ದು ಅಂತ ಏನಿಲ್ಲ. ಈಗ ನೋಡಿ, ಧನರಾಜ್ ಮತ್ತೆ ಹನುಮಂತ ಎಷ್ಟು ಕ್ಲೋಸ್ ಆಗಿದ್ರು. ಹನುಮಂತ ಎಷ್ಟು ಸಲ ಧನರಾಜನ ಮುಂದೆ ಮಾಡ್ಬಿಟ್ಟಿದ್ದಾರೆ ನಾಮಿನೇಟ್. ಅದಕ್ಕೋಸ್ಕರ ಎಲ್ಲ ಏಟ್ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಅದೆಲ್ಲ ಬಿಗ್ ಬಾಸ್ ಮನೆ ಅಂದ್ಮೇಲೆ ಕಾಮನ್, ಅವ್ರವ್ರ ಒಪಿನಿಯನ್ ಹೇಳ್ಬೇಕಾಗುತ್ತೆ. ಈಗ ಒಬ್ರಿಗೊಬ್ರಿಗೆ ಫೇವರ್ ಮಾಡ್ಕೊಂಡು ಹೋದ್ರು ಕೂಡ ಅದ್ಲೂ ಕಷ್ಟ ಆಗುತ್ತೆ. ಇನ್ನೇನು ಅವ್ರು ತಪ್ಪು ಮಾಡಿದ್ರೆ ಏನಕ್ಕೆ ಕೇಳ್ತಾ ಇಲ್ಲ ಅಂತ ಅಲ್ಲೂ ಕೂಡ ಬೈಯೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವ್ರ ಒಪಿನಿಯನ್ ಅವ್ರಿಗೆ ಬಿಡ್ಬೇಕು ಜನಗಳಿಗೆ. ಅಫ್ಕೋರ್ಸ್ ಗಿಲ್ಲಿ ತಪ್ಪು ಮಾಡ್ತಿದೆ ಅಂತ ಹೇಳೋದು ಕೂಡ ಒಬ್ಬ ಫ್ರೆಂಡ್ಸ್ ಆಗಿರೋ ಒಬ್ರು ಕರ್ತವ್ಯ. ಅದನ್ನ ತಿದ್ಕೋಬಹುದು ಗಿಲ್ಲಿ. ಒಬ್ಬ ಫ್ರೆಂಡ್ಸ್ ಆಗಿ ಒಬ್ರು ಗಿಲ್ಲಿನ ತಿಳಿಸ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡೋ ವಿಷಯ. ಅದ್ರಲ್ಲೇನ್ ತಪ್ಪು ಹುಡ್ಕಕ್ ಹೋಗ್ಬಿಡಿ ರಕ್ಷಿತನಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಂಗೆ ಒಂದೇ ಒಂದು ಬೇಜಾರಾಗಿದ್ದೀನಿ ಅಂದ್ರೆ, ಕಾವ್ಯ ಕಾಂಪಿಟೇಟರ್ ಎಲ್ಲ ಅಂದ್ಬಿಟ್ಲು ನನಗೆ. ಸೊ ಇದ್ರೂ ಇರ್ಬೋದೇನೋ, ಮುಂದೆ ಗೊತ್ತಾಗುತ್ತೆ ಯಾರು ಕಾಂಪಿಟೇಟರ್ ಅಲ್ಲ ಅಂತ. ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್